ದೋಸ್ತ, ನೀವು ಬೆಳಿತಿರುವಂತ ಬೆಳೆಗೆ ಸೂಟ್ ಆಗುವಂತ ಟ್ರ್ಯಾಕ್ಟರ್ ಯಾವ್ದ? ರೈತರ ಬೇರೆ ಬೇರೆ ಬೆಳೆಗಳನ್ನ ಬೆಳಿತಿರ್ತಾರೋ. ಹಂಗಿದ್ಮೇಲೆ ಎಲ್ಲಾ ಕಡೆ ಒಂದೇ ಟ್ರ್ಯಾಕ್ಟರ್ ಅಂತೂ ಕೆಲಸ ಮಾಡಕ ಸಾಧ್ಯ ಇಲ್ಲ. ಯಾಕಂದ್ರೆ ಟ್ರ್ಯಾಕ್ಟರ್ದಾಗೂ ನೀವು ವೇರಿಯೇಷನ್ ನೋಡ್ಬೇಕು ದೋಸ್ತ. 15 HP ದಿಂದ ಹಿಡ್ಕೊಂಡ 140 160 HP ತನಕ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳು ಇದಾವೆ. ಅಂದ್ರೆ ಬೇರೆ ಬೇರೆ ಕೆಲಸ ಮಾಡಕ ಬೇರೆ ಬೇರೆ ಟ್ರ್ಯಾಕ್ಟರ್ಗಳು. ಹಂಗಿದ್ಮೇಲೆ ಬೇರೆ ಬೇರೆ ಬೆಳೆ ನೀವೇನಾದ್ರು ಬೆಳಿತಿದ್ರಿ ಅಂದ್ರ ನಿಮಗೆ ಸೂಟ್ ಆಗುವಂತ ಟ್ರ್ಯಾಕ್ಟರ್ಗಳ ಮಾರ್ಕೆಟ್ದಾಗ ಅವೈಲೇಬಲ್ ಇದಾವು. ಬಟ್ ನೀವು ಯಾವ್ದೋ ಒಂದು ಟ್ರ್ಯಾಕ್ಟರ್ ತಗೊಂಡ್ ಬರ್ತೀರಿ, ಆಮೇಲೆ ತೊಂದರೆ ಆಗುವಂತ ಚಾನ್ಸಸ್ ಇದಿರ್ತೈತಿ. ಸೊ ಈ ಒಂದು ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡೋನು. ಸಪೋಸ್ ನೀವೇನಾದ್ರೂ ಪರ್ಟಿಕ್ಯುಲರ್ಲಿ ಒಂದು ಬೆಳೆ ಬೆಳಿತಿದ್ರಂದ ಆ ಬೆಳೆಗೆ ಸೂಟ್ ಆಗುವಂತ ಟ್ರ್ಯಾಕ್ಟರ್ಗಳ ಯಾವ್ದಾವು. ವಿಡಿಯೋನ ಎಂಡ್ ತನಕ ನೋಡ್ರಿ, ನಿಮ್ಗ ಸ್ವಲ್ಪ ಐಡಿಯಾ ಅಂತೂ ಬರ್ತೈತಿ. ದೋಸ್ತ, ಮೊದಲನೇ ಬೆಳೆ ಶುಗರ್ ಕೇನ್ ಕಬ್ಬ್ ಅಂತ ಕರಿತೇವೆ. ಕಬ್ಬಿನ ಹೊಲದಾಗ ಕೆಲಸ ಮಾಡಕ ಟ್ರ್ಯಾಕ್ಟರ್ಗಳದ ಅವಶ್ಯಕತೆ ಇದ್ದಿರ್ತೈತಿ. ಕಬ್ಬಿನ ಹೊಲದಾಗ ನೆಗಲ ಹೊಡ್ಯಾಕ, ರೋಟರ್ ಹೊಡ್ಯಾಕ, ಜೊತೆಗೆ ಸಾಲ ಏರ್ಸಾಕ, ಇದಕ್ಕೂ ಹೊಲದಾಗೂ ಕೆಲಸ ಮಾಡಬೇಕು. ಜೊತೆಗೆ ನೀವೇನಾದ್ರೂ ಕಬ್ಬಿನ ಟ್ರಾಲಿ ಫ್ಯಾಕ್ಟ್ರಿಗೆ ತಗೊಂಡು ಹೋಗುವಂತ ಕೆಲಸಕ್ಕಾದ್ರೂ ಕೂಡ ಅದಕ್ಕೂ ಹೇಳಿ ಮಾಡಿಸಿರುವಂತ ಗಾಡಿಗಳು ಇರಬೇಕು. ನನ್ನ ಕಡೆಯಿಂದ 3 ಸಜೆಷನ್ ದೋಸ್ತ, 3 ಗಾಡಿಗಳ. ಒಂದ ಮಹೇಂದ್ರ ಕಡೆಯಿಂದ ಬರ್ತಿದ್ದಿ ಇವು 575 DI ಅನ್ನೋ ಒಂದು ಮಾಡಲ್. ಸೊ 47 HP ಕೆಟಗರಿಯಲ್ಲಿ ಬರುವಂತ ಒಂದು ಮಾಡೆಲ್ ದೋಸ್ತ. ಜಬರ್ದಸ್ತ್ ಆಗಿ ನಿಮ್ಗೆ ವರ್ಕ್ ಮಾಡ್ತಿದ್ದಿ ಎಲ್ಲಾ ಕಡೆ, ಅದು ಹೊಲದಾಗ ಇರಲಿ ರೋಡ್ ಮ್ಯಾಗ ಇರಲಿ. ಇನ್ನೊಂದು ಆಪ್ಷನ್ ನಿಮ್ಗೆ ಬೇಕಾಗಿತ್ತಂದ್ರೆ ಜಾನ್ ಡೇರ್ ಕಡೆಯಿಂದ 5050 DI ಅನ್ನೋ ಒಂದು ಮಾಡೆಲ್. ಇದು ಕೂಡ ಜಬರ್ದಸ್ತ್ ಆಗಿರುವಂತಹ ಮಾಡೆಲ್ ದೋಸ್ತ. ಮೋಸ್ಟ್ ಡ್ಯೂರೇಬಲ್ ಗಾಡಿನ ಅಂತಾನೆ ಕರಿಬಹುದು. ಮುರಿತು ಇಲ್ಲ, ಹರಿತು ಇಲ್ಲ ಅಂತ ಗಾಡಿ ದೋಸ್ತ. ಇದ ಜಬರ್ದಸ್ತ್ ನಿಮ್ಗೆ ಪರ್ಫಾರ್ಮೆನ್ಸ್ ಕೊಡ್ತೈತಿ. ಇನ್ನ ಸೋನಾಲಿಕಾ ಕಡೆಯಿಂದನೂ ಕೂಡ ನಿಮ್ಗೆ ಜಬರ್ದಸ್ತ್ ಆಗಿರುವಂತ ಒಂದು ಮಾಡೆಲ್ ಬರ್ತೈತಿ. DI 745-3 ಅನ್ನೋದ 50 HP ಕೆಟಗರಿಯಲ್ಲಿ ಬರುವಂತ ಒಂದು ಮಾಡೆಲ್ ದೋಸ್ತ. ಫ್ಯೂಯಲ್ ಎಕಾನಮಿನೂ ಕೂಡ ಜಬರ್ದಸ್ತ್ ಐತಿ, ಪರ್ಫಾರ್ಮೆನ್ಸ್ ಕೂಡ ಜಬರ್ದಸ್ತ್ ಐತಿ, ಟಾರ್ಕ್ ಕೂಡ ಜಬರ್ದಸ್ತ್ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಿ. ಈ 3 ಗಾಡಿಗಳ ನೀವು ಕಬ್ಬ ಅಥವಾ ಕಬ್ಬಿನ ರಿಲೇಟೆಡ್ ಏನಾದ್ರೂ ಕೆಲಸ ಮಾಡೋರು ಇದ್ರ ಅಂದ್ರೆ ಅದಕ್ಕೆ ಹೇಳಿ ಮಾಡಿಸ್ತಿರುವಂತ ಗಾಡಿಗಳು ದೋಸ್ತ. ಎರಡನೇ ಬೆಳೆ ದೋಸ್ತ ಭತ್ತ. ಕರ್ನಾಟಕದಾದ್ಯಂತ ಎಲ್ಲಾ ಕಡೆನೂ ಈ ಬೆಳೆನ ಬೆಳಿತಾರು. ಮೇನ್ ಕೆಲಸಗಳು ಏನಿದಿರ್ತಾವು, ಈ ಭತ್ತ ಅಂದ್ರ ಕೆಸರಿನಲ್ಲಿ ಕೆಲಸ ಮಾಡುವಂತ ಬಹಳಷ್ಟು ವರ್ಕ್ಗಳು ಇದ್ದಿರ್ತಾವ. ಅದ ರೋಟಾವೇಟರ್ ಇರಬೇಕು ಅಥವಾ ಪ್ಯಾಡ್ಲಿಂಗ್ ಅಂತ ಕರಿತಾರೋ ಆ ಕೆಲಸ ಮಾಡಕ ದೋಸ್ತ. ಇದಕ್ಕ ಟ್ರ್ಯಾಕ್ಟರ್ ಎಂತದ್ ಬೇಕಂದ್ರೆ ಕಡಿಮೆ ವಜನ್ ಇರುವಂತ ಟ್ರ್ಯಾಕ್ಟರ್ ಬೇಕು, ಲೈಟ್ ವೆಯ್ಟ್ ಆಗಿರುವಂತ ಟ್ರ್ಯಾಕ್ಟರ್ ಬೇಕು. ಮತ್ತೆ ಅಬ್ವಿಯಸ್ಲಿ ದೋಸ್ತ ಒಬ್ಬ ರೈತರಿಗೆ ಫ್ಯೂಯಲ್ ಎಕಾನಮಿ ಜಬರ್ದಸ್ತ್ ಆಗಿರ್ಬೇಕು, ಮತ್ತೆ ಪವರ್ ಅಂತೂ ಜಬರ್ದಸ್ತ್ ಆಗಿ ಪ್ರೊಡ್ಯೂಸ್ ಮಾಡ್ತಿರ್ಬೇಕು. ಇದು ಎರಡನೇ ಕಂಡೀಷನ್. ಇನ್ನ 4x4 ಇತ್ತಂದ್ರೆ ಬಹಳ ಒಳ್ಳೇದ. ಕೆಸರದಾಗ ಕೆಲಸ ಮಾಡೋದು ಇದ್ದಿರ್ತೈತಿ. 2x2 ದಾಗ ಸಪೋಸ್ ಸಮ್ವೇರ್ ಎಲ್ಲರೇ ಸಿಕ್ಕಾಕೊಂಡ್ಕೊಂಡು ಅಂತ ಚಾನ್ಸಸ್ ಇತ್ತಂದ್ರೆ 4x4 ದಾಗ ಆ ಒಂದು ಸಮಸ್ಯೆ ಬರೋಂಗಿಲ್ಲ. ಈ ಒಂದು ರೈಸ್ ಬೆಳೆಯುತ್ತಿರುವಂತ ರೈತರಿಗಾಗಿ 3 ಗಾಡಿಗಳ ನಮ್ ಕಡೆಯಿಂದ ದೋಸ್ತ. ಕುಬೋಟಾ ಕಡೆಯಿಂದ ಬರ್ತಿದ್ದಿ MU 4501 ಅನ್ನೋ ಒಂದು ಮಾಡೆಲ್. ರೈಸ ಅಥವಾ ಕೆಸರದಾಗ ಕೆಲಸ ಮಾಡಕ ಹೇಳಿ ಮಾಡಿಸಿರುವಂತ ಗಾಡಿ ದೋಸ್ತ. ಲೈಟ್ ವೇಟ್, ಜಬರ್ದಸ್ತ ಪವರ್ ಪ್ರೊಡ್ಯೂಸ್ ಮಾಡುವಂತ ಒಂದು ಗಾಡಿ. ಇನ್ನ ಎರಡನೇ ಗಾಡಿ ಬರ್ತಿದ್ದಿ ಐಸರ್ ಕಡೆಯಿಂದ 380 4WD ಅಂದ್ರೆ 4 ವೀಲ್ ಡ್ರೈವ್ ಬರ್ತಿದ್ದಿ ದೋಸ್ತ. ಇದು ಏನ ಗೊತ್ತಿದ್ದೆ ನಾ, ಕೆಸರ ಮತ್ತು ಇಂಥ ಕೆಲಸದಾಗ ಜಬರ್ದಸ್ತ್ ಆಗಿ ವರ್ಕ್ ಮಾಡ್ತೈತಿ. ಅಬ್ವಿಯಸ್ಲಿ ನಿಮ್ಗ ಮೈಲೇಜ್ ಎಂದು ಚೆನ್ನಾಗಿ ಕೊಡ್ತೈತಿ, ಪವರ್ ಕೂಡ ಜಬರ್ದಸ್ತ್ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಿ, ಮತ್ತ ಲೈಟ್ ವೇಟ್ ಆಗಿರುವಂತ ಗಾಡಿನೂ ಕೈತಿ. ಇನ್ನ 3ನೇ ಗಾಡಿ ಬರ್ತಿದ್ದಿ ಸ್ವರಾಜ್ ಕಡೆಯಿಂದ ದೋಸ್ತ. 742 FE ಅನ್ನೋದ ಒಂದು ಮಾಡೆಲ್. 42 HP ಕೆಟಗರಿಯಲ್ಲಿ ಬರುವಂತ ಒಂದು ಮಾಡೆಲ್. ಲೈಟ್ ವೇಟ್, ಪವರ್ಫುಲ್ ಮತ್ತ ಮೋಸ್ಟ್ ಡ್ಯೂರೇಬಲ್ ಗಾಡಿನ ಅಂತಾನ ಕರಿಬಹುದು ಈ ಒಂದು ಲಿಸ್ಟ್ ದಾಗ ದೋಸ್ತ. ರೈಸ ಅಥವಾ ಭತ್ತ ಬೆಳಿತಿರುವಂತ ರೈತರ ಕಮೆಂಟ್ ಮಾಡಿ ಹೇಳ್ರಿ, ಈ 3 ಗಾಡಿಗಳಿಂದ ನೀವು ಯಾವ ಗಾಡಿನ ಯೂಸ್ ಮಾಡತ್ತೀರಿ, ಅಥವಾ ಈ ಗಾಡಿ ಬಿಟ್ಟ ಬೇರೆ ಇನ್ಯಾವುದಾದ್ರು ಸಜೆಷನ್ ಆಗಿತ್ತಂದ್ರೆ ಕಮೆಂಟ್ ದಾಗ ಆಬ್ವಿಯಸ್ಲಿ ನೀವು ಹೇಳಿ ಹೋಗ್ಬೋದು. ವೆಜಿಟೇಬಲ್ ಅಥವಾ ಟೊಮೆಟೊ ಅನ್ನ ಬೆಳಿತಿರುವಂತ ರೈತರಿಗಾಗಿ ಬೆಸ್ಟ್ ಟ್ರ್ಯಾಕ್ಟರ್ ಯಾವ್ದು ಅಂತ ನಾವು ನೋಡೋಣ ದೋಸ್ತ. ಕೆಲ್ಸಗಳು ಏನಿದ್ದಿರ್ತಾವು ವೆಜಿಟೇಬಲ್ದಾಗ ಮತ್ತೆ ಟೊಮೆಟೊದಾಗ. ನೋಡೋದೈತೆ ದೋಸ್ತ, ಸಣ್ಣ ಮತ್ತ ಚಿಕ್ಕದಾದಂತ ಹೊಲಗಳು ಇದ್ದಿರ್ತಾವು. ಅಂದ್ರೆ ಸ್ಮಾಲ್ ಟು ಮೀಡಿಯಂ ರೈತರ ಈ ವೆಜಿಟೇಬಲ್ ನ ಜಾಸ್ತಿ ಬೆಳೆಸ್ತಾರು. ಯಾಕಂದ್ರೆ ಕೆಲ್ಸ ಕೂಡ ಬಹಳ ಇದ್ದಿರ್ತೈತಿ ಅದ್ರಾಗ. ಅದಕ್ಕೋಸ್ಕರ ಒಂದೇದ ಗಾಡಿ ಕಂಡೀಷನ್ ಏನಂದ್ರೆ ದೋಸ್ತ, ಲೈಟ್ ವೇಟ್ ಆಗಿರುವಂತ ಗಾಡಿ ಬೇಕು, ಮತ್ತೆ ಹೆವಿ ಡ್ಯೂಟಿ ಆಗಿರುವಂತ ಗಾಡಿ ಬೇಕು. ಎರಡು ಕಂಡೀಷನ್ ಮ್ಯಾಚ್ ಆಗ್ತಿರ್ಬೇಕು. ಗಾಡಿ ಕಾಂಪ್ಯಾಕ್ಟ್ ಆಗಿರ್ಬೇಕು, ಸಣ್ಣ ಜಾಗದಾಗೂ ಕೂಡ ಟರ್ನಿಂಗ್ ಜಬರ್ದಸ್ತ್ ಆಗಿ ಕೊಂಡ್ಬೇಕಾಗ್ತದ. ಪವರ್ಫುಲ್ ಆಗಿ ಕೂಡ ಇದ್ದಿರ್ಬೇಕು. ಎಲ್ಲಾ ತರದ ಕಂಪ್ಯಾಟಿಬಿಲಿಟಿ ಇರ್ಬೇಕು ದೋಸ್ತ. ಅದಕ್ಕೆ ಹಿಂದೆ ನಾವು ಸ್ಪ್ರೇಯರ್ ಜೋಡ್ಸವ್ರ, ಕಲ್ಟಿವೇಟರ್ ಜೋಡ್ಸವ್ರ, ಮತ್ತ ರೋಟರ್ ಜೋಡ್ಸವ್ರ, ಎಲ್ಲಾ ತರದ ಇಂಪ್ಲಿಮೆಂಟ್ ಗಳನ್ನ ಅದು ತಗೊಂಡ್ ಹೋಗುವಂತ ಕೆಪಾಸಿಟಿ ಅದ್ರಾಗ ಇದ್ದಿರ್ಬೇಕು. ವೆಜಿಟೇಬಲ್ ದಾಗ ಮೇಲಿಂದ ಮೇಲೆ ನಾವು ಹೊಲನ ಉಳುವಂತ ಟೈಮಿಂಗ್ ಬರ್ತೈತಿ. ಯಾಕಂದ್ರೆ 3 ರಿಂದ 4 ತಿಂಗಳ ವೆಜಿಟೇಬಲ್ ದ ಲೈಫ್ ಮುಗಿದು ಹೋದಿದಿ, ಮತ್ತೆ ಹೊಸದ್ ಮಾಡ್ಬೇಕೈತಂದ್ರೆ ನಾವು ಮಾಡ್ಬೇಕಾದಿದ್ನ. ಗಾಡಿ ಜಬರ್ದಸ್ತ್ ಆಗಿರ್ಬೇಕು, ಮತ್ತೆ ಇವೆಲ್ಲಾನು ಕೆಲಸಗಳು ಮಾಡ್ದಿರ್ಬೇಕು. ಮಾರ್ಕೆಟ್ ದಾಗ ಅವೈಲಬಲ್ ಇರುವಂತ ಜಬರ್ದಸ್ತ್ ಗಾಡಿಗಳು ಯಾವ
ಅಂತ ನಾವು ನೋಡೋದೈತಂದ್ರೆ ಮಹೀಂದ್ರಾ ಜಿಯೋ 245 ಅನ್ನೋ ಒಂದು ಮಾಡೆಲ್ ದೋಸ್ತ 24 HP ಗಾಡಿ ದೋಸ್ತ. ಸಣ್ಣ ಗಾಡಿ, ಬಜೆಟ್ದಾಗ ನಿಮ್ಮ ಬಜೆಟ್ದಾಗ ಸಿಗುವಂತ ಗಾಡಿ, ಬಟ್ ಪವರ್ಫುಲ್ ಆಗಿರುವಂತ ಗಾಡಿ ದೋಸ್ತ. ಇನ್ನು ಎರಡನೇ ಗಾಡಿ ನೋಡೋದೈತಂದ್ರೆ ಪವರ್ ಟ್ರ್ಯಾಕ್ ಕಡೆಯಿಂದ ಬರ್ತಿದ್ದಿ 439+ ಅನ್ನೋ ಒಂದು ಮಾಡೆಲ್, 41 HP ಕೆಟಗರಿಲಿ ಬರುವಂತ ಒಂದು ಮಾಡೆಲ್ ದೋಸ್ತ. ಈ ಗಾಡಿಯು ಕೂಡ ಎಲ್ಲಾ ತರದ ಪರ್ಫಾರ್ಮೆನ್ಸ್ ಮಾಡ್ತಿದ್ದಿ, ಎಟ್ ಪವರ್ಫುಲ್ ಆಗಿರುವಂತ ಒಂದು ಗಾಡಿ. VST ಕಡೆಯಿಂದ ಶಕ್ತಿ ಅಂತ ಮತ್ತೊಂದು ಗಾಡಿ ಬರ್ತಿದ್ದಿ 932Di ಅನ್ನೋ ಒಂದು ಮಾಡೆಲ್ ದೋಸ್ತ. 30 HP ಕೆಟಗರಿಲಿ ಬರುವಂತ ಒಂದು ಮಾಡೆಲ್. ಕಾಂಪ್ಯಾಕ್ಟ್, ಫ್ಯೂಯಲ್ ಎಫಿಷಿಯಂಟ್, ಜಬರ್ದಸ್ತ್ ಆಗಿರುವಂತ ಟಾರ್ಕ್ ಪರ್ಫಾರ್ಮೆನ್ಸ್ ನೀವೇನಾದ್ರೂ ನೋಡೋದೈತಂದ್ರೆ ಶಕ್ತಿದ ಈ ಗಾಡಿ ಜೊತೆ ಕೂಡ ನೀವು ಹೋಗ್ಬಹುದು. ಸಪೋಸ್ ನೀವೇನಾದ್ರೂ ಯಾವುದೇ ರೀತಿ ವೆಜಿಟೇಬಲ್ ಅಥವಾ ವೆಜಿಟೇಬಲ್ ರಿಲೇಟೆಡ್ ಆಗಿರುವಂತ ಫಾರ್ಮಿಂಗ್ ನೀವೇನಾದ್ರೂ ಮಾಡ್ತಿದ್ರಿ ಅಂದ್ರೆ ನೀವ ಈ 3 ಗಾಡಿಗಳ ಜೊತೆ ಹೋಗ್ಬೋದು ದೋಸ್ತ. ಯಾವ್ದಾರ ಒಂದು ಗಾಡಿ ತಗೊಂಡ್ರಿ ಅಂದ್ರೆ ಜಬರ್ದಸ್ತ್ ಆಗಿ ನಿಮ್ಗೆ ಕೆಲಸ ಮಾಡ್ತೈತಿ. ಇದಷ್ಟಾಗಿತ್ತು ನಮ್ ಕಡೆಯಿಂದ ದೋಸ್ತ. ಸಪೋಸ್ ನೀವೇನಾದ್ರೂ ಈ ರೀತಿಯ ಬೆಳೆಗಳನ್ನ ಬೆಳಿತಿದ್ರಂದ ನಿಮ್ಗ ಯಾವ ಗಾಡಿ ಹೇಳಿ ಮಾಡಿಸಿದಂದ, ನಿಮ್ಗೆ ಏನಾದ್ರು ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದು ಲೈಕ್ ಮಾಡ್ರಿ, ಅಥವಾ ನಿಮ್ದು ಏನಾದ್ರು ಬೇರೆ ರೆಕಮೆಂಡೇಶನ್ ಅಂತಂದ್ರೆ ಅದನ್ನು ರೆಕಮೆಂಡ್ ಇದ್ದಕ್ಕ ಹೇಳಿ ಹೋಗ್ಬಹುದು. ನಿಮ್ಮ ಕಮೆಂಟ್ಗೋಸ್ಕರ ನಾ ಹಾದಿ ನೋಡ್ತಿರ್ತೇನೆ. ಇನ್ನಂದಾಗ ನೀವೇನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮಳಿ ಬೀಳಾತಿದ್ದೋ ಬಿಸಿಲು ಬರತ್ತಿದ್ದೋ ಏನು ಒಂದು ಗೊತ್ತಾಗಂಗಿಲ್ಲ, ಆದ್ರೂ ನೀವು ಸಬ್ಸ್ಕ್ರೈಬ್ ಅಂತೂ ಮಾಡ್ರಿ. ಮತ್ತೊಂದು ಟಾಪಿಕ್ ಜೊತೆ ಮತ್ತೊಂದು ವಿಡಿಯೋದಾಗ ನಿಮ್ಮ ಮುಂದೆ ನಾ ಬರ್ತೇನೆ. ಅಲ್ಲಿ ತನಕ ಜೈ ಹಿಂದ್, ಜಿಂದಾಬಾದ್.